ಅವರಿಬ್ಬರದ್ದು 8 ವರ್ಷದ ಪ್ರೀತಿ. ಇವರ ಪ್ರೀತಿಗೆ ಮನೆಯವರು ಒಪ್ಪದ ಕಾರಣ 15 ದಿನಗಳ ಹಿಂದೆ ಎಲ್ಲರನ್ನೂ ಎದುರಾಕೊಂಡು ಇವರು ಮದುವೆ ಆಗಿದ್ರು. ಆರಂಭದಲ್ಲಿ ಹುಡುಗಿಯ ತಾಯಿ ಸುಮ್ಮನಿದ್ದವರು ಆ ನಂತರ ಏನು ಮಾಡಿದ್ರು ಈ ಇಬ್ಬರು ನವ ದಂಪತಿಗೆ ಅಂತ ನೀವೇ ನೋಡಿ. ಮಗಳ ಪ್ರೇಮ ವಿವಾಹಕ್ಕೆ ಪೋಷಕರ ವಿರೋಧ. ಪ್ರೀತಿಸಿ ಮದುವೆಯಾಗಿದ್ದ ನವಜೋಡಿ ಕಿಡ್ನಾಪ್ ಯತ್ನ. ಸಂಬಂಧಿಕರಿಂದ ಬೈಕ್ಗೆ ಗುದ್ದಿ ಕೊಲೆಗೆ ಯತ್ನ. ಹೀಗೆ ಠಾಣೆ ಮುಂದೆ ತಮಗಾದ ಅನ್ಯಾಯದ ಬಗ್ಗೆ ಅಳಲು ತೋಡಿಕೊಳ್ಳುತ್ತಿರೋದು ದಿವ್ಯಾ ಹಾಗೂ ಸಂಜಯ್ ಅಂತ. ಇವರಿಬ್ಬರು ಸಾಕಷ್ಟು ವರ್ಷ ಪ್ರೀತಿಸಿ ಇದೀಗ ಮನೆಯವರ ವಿರೋಧದ ನಡುವೆ ಕಳೆದ 15 ದಿನಗಳ ಹಿಂದೆ ಮದುವೆಯಾಗಿದ್ದಾರೆ. ನಿನ್ನೆ ರಾತ್ರಿ 10 ಗಂಟೆ ಸಮಯದಲ್ಲಿ ದಿವ್ಯಾ ತಾಯಿ ಶೋಭಾ ತಂದೆಗೆ ಅನಾರೋಗ್ಯವಾಗಿದ್ದು ಜಯದೇವ ಆಸ್ಪತ್ರೆಯಲ್ಲಿ ದಾಖಲಿಸಿದ್ದೇವೆ ಅಂತ ಹೇಳಿದ್ದಾರೆ. ನವ ಜೋಡಿಯನ್ನ ಮನೆಯಿಂದ ಹೊರಗೆ ಕರೆತಂದು ಆನೇಕಲ್ನ ನಾರಾಯಣ ಆಸ್ಪತ್ರೆ ಸಮೀಪ ಯುವತಿಯನ್ನ ಕಿಡ್ನಾಪ್ ಮಾಡಲು ಯತ್ನಿಸಿದ್ದಾರೆ. ಈ ವೇಳೆ ಸಂಜಯ್ ಹಾಗೂ ದಿವ್ಯಾ ತಪ್ಪಿಸಿಕೊಂಡಿದ್ದು ಅವರನ್ನ ಕಾರಿನಲ್ಲಿ ಗುದ್ದಿ ಸಿನಿಮೀಯ ರೀತಿಯಲ್ಲಿ ಅಟ್ಯಾಕ್ ಮಾಡಿದ್ದಾರೆ. ಅಲ್ಲಿಂದ ತಪ್ಪಿಸಿಕೊಂಡು ಸಂಜಯ್ ಹಾಗೂ ದಿವ್ಯಾ ಇದೀಗ ಪೊಲೀಸ್ ಠಾಣೆಗೆ ಹೋಗಿ ಪ್ರಾಣ ಉಳಿಸಿಕೊಂಡಿದ್ದಾರೆ. ಈ ಘಟನೆ ನಡೆದಿರೋದು ಬೆಂಗಳೂರು ಹೊರವಲಯದ ಚಂದಾಪುರದಲ್ಲಿ. ಫಸ್ಟ್ ಒಂದು ಕಾರ್ ಅಡ್ಡಾಕೊಂಡ್ರು, ನಾನು ಅಲ್ಲಿಂದ ತಪ್ಪಿಸ್ಕೊಂಡು ಆಮೇಲೆ ಚೇಂಜ್ ಮಾಡ್ಕೊಂಬರ್ತಾಯಿದ್ರು. NH ಇಂದ 100 ಮೀಟರ್ಸು ಅಲ್ಲಿ ಅಡ್ಡಾಕೊಂಡ್ರು. ಫಸ್ಟು ಅಲ್ಲಿ ಸ್ವಲ್ಪ ಜಾಗ ಇತ್ತು, ಆಮೇಲೆ ಹೋಗ್ಬಿಟ್ಟೆ, ಬೈಕ್ ಎತ್ಕೊಂಡು ಸ್ಪೀಡಾಗಿ ಹೋಗ್ಬಿಟ್ಟೆ. ಅವ್ರು ಹಿಡ್ಕೊ ಹುಡುಗಿನ ಒಳಗೆ ಹಾಕೊಳ್ರಿ ಅಂತ ಹೇಳ್ತಾಯಿದ್ರು. ಹಂಗೆ ಹಿಂದೆಯಿಂದ ಗುದ್ಬಿಟ್ರು, ಆಮೇಲೆ ಮೂವರು ಬಿದ್ದೋದ್ರಿ. ಈಗ ನಮ್ಮನ್ನ ಹಿಡ್ಕೊಳಕ್ಕೆ ಬಂದರು, ಓಡ್ಬಿಟ್ರಿ. ಜಿಗಣಿ ಪೊಲೀಸ್ ಸ್ಟೇಷನ್ಗೆ ಹೋಗಿ ಈ ಥರ ಆಗಿದೆ, ಹಿಂಗೆ ಈ ಥರ ಆಯಿತು ಅಂತ ಅಲ್ಲಿ ಹೇಳಿದ್ರಿ ಪೊಲೀಸವ್ರ ಹತ್ರ. ಅಲ್ಲಿಂದ ಪೊಲೀಸವರು ನಮಗೆ ಇಲ್ಲಿ ಕರ್ಕೊಬಂದು ಇಲ್ಲಿ ಬಿಟ್ಟರು. ಮೊದಲಿಗೆ ತಾಯಿ ಹಾಗೂ ಮಾವ ಮಾತ್ರ ಕಾರಿನಲ್ಲಿ ಬಂದು ನವ ಜೋಡಿಯನ್ನ ಕರೆದಿದ್ದಾರೆ. ಆ ನಂತರ ಮತ್ತೊಂದು ಕಾರಿನಲ್ಲಿ ಗ್ಯಾಂಗ್ ಬಂದು ಇವರ ಜೊತೆ ಸೇರಿಕೊಂಡಿದೆ. ಅದೃಷ್ಟವಶಾತ್ ದಿವ್ಯಾ ಹಾಗೂ ಸಂಜಯ್ ಇಬ್ಬರು ಬೈಕ್ನಲ್ಲಿ ಬರುತ್ತೇವೆ ಎಂದು ಪಟ್ಟು ಹಿಡಿದಿದ್ದರಿಂದ ಕಿಡ್ನಾಪ್ ಯತ್ನ ವಿಫಲವಾಗಿದೆ. ಕಾರಿನಿಂದ ಇವರಿಬ್ಬರನ್ನ ಗುದ್ದಿ ಸಾಯಿಸಲು ಯತ್ನ ನಡೆದಿದ್ದು ವಿಫಲವಾಗಿದೆ. ಇದೇ ವೇಳೆ ಜೊತೆಯಲ್ಲಿ ಬಂದಿದ್ದ ಸ್ನೇಹಿತನ ಬೈಕ್ ತೆಗೆದುಕೊಂಡು ಜಿಗಣಿ ಪೊಲೀಸ್ ಠಾಣೆಗೆ ನವ ಜೋಡಿ ಹೋಗಿದೆ. ಅಲ್ಲಿಂದ ಪೊಲೀಸರ ರಕ್ಷಣೆ ಪಡೆದು ಸೂರ್ಯ ಸಿಟಿ ಪೊಲೀಸ್ ಠಾಣೆಗೆ ತೆರಳಿದ್ದು ಇದೀಗ ಪ್ರಕರಣ ದಾಖಲಾಗಿದೆ. ಹುಷಾರಿದ್ದಿಲ್ಲ, ಸೀರಿಯಸ್ ಆಗಿದೆ ಅಂತ ಜಯದೇವ ಹಾಸ್ಪಿಟಲ್ ಅಡ್ಮಿಟ್ ಮಾಡಿದೀನಿ ಅಂತ ಹೇಳ್ಬಿಟ್ಟು ಬನ್ನಿ ಅಂತ ಹೇಳಿದ್ರು. ಕಾರಲ್ಲಿ ಬರಲ್ಲ, ನಾವು ಬೈಕಲ್ಲಿ ಬರ್ತೀವಿ ಅಂತ ಹೇಳಿದ್ವಿ. ನಮ್ಮಮ್ಮ ಅವರು ಕಾರಲ್ಲಿ ಬಂದ್ಬಿಟ್ಟು ನಿಲ್ಸು ಅಂತಾನೆ ಹೇಳ್ತಾ ಇದ್ರು. ಅವರ ನೋಡ್ಕೊಂಡು ನಾವು ನಿಲ್ಸಿ ಇಷ್ಟರಲ್ಲಿ ಅವ್ರು ಬಂದ್ಬಿಟ್ಟು ಫಾಲೋ ಮಾಡ್ಕೊಂಡೇ ಬರ್ತಾ ಇದ್ರು. ನಾವು ಬೇಗ ಬಂದ್ಬಿಟ್ರಿ. ಆಮೇಲೆ NH ಹತ್ರ ಬಂದ್ಬಿಟ್ಟು U-turn ತೊಗೊಂಬರೋಷ್ಟರಲ್ಲಿ ಬಂದ್ಬಿಟ್ಟು ಗುದ್ಬಿಟ್ಟು ಬೀಳಿಸ್ಬಿಟ್ರು. ನಮ್ಮೂರ್ನು ಕರ್ಕೊ ಅಂತ ಹೇಳ್ತಾ ಇದ್ರು. ಅಷ್ಟ್ರಲ್ಲಿ ನಾವು ಬೈಕ್ ಎಲ್ಲ ಬಿಟ್ಬಿಟ್ಟು ಓಡ್ಬಿಟ್ಟು ಹೈವೇ ಹತ್ರ ಹತ್ಬಿಟ್ಟು ನಾವು ಆ ಕಡೆ ರೋಡ್ಗೆ ಹೋಗ್ಬಿಟ್ವಿ. ಆಮೇಲೆ ಇವ್ರ ಫ್ರೆಂಡ್ಸ್ ಇದ್ರು, ಬೈಕ್ ತಗೊಂಬಂದ್ರು, ಜಿಗ್ನಿ ಪೊಲೀಸ್ ಸ್ಟೇಷನ್ಗೆ ಹೋಗ್ವಿ. ಇವರ ಪ್ರೀತಿ ವಿಚಾರ ಮನೆಯಲ್ಲಿ ಗೊತ್ತಿದ್ದರೂ ಸಹ ಇವರ ಮನವೊಲಿಸಲು ಸಾಧ್ಯವಾಗದೆ ಕಡೆಗೆ ಮದುವೆಯಾದ ನಂತರ ಇದೀಗ ಕಿಡ್ನಾಪ್ ಜೊತೆಗೆ ಕೊಲೆ ಯತ್ನ ನಡೆದಿದೆ. ಅಂಬರೀಶ್ ಮಂಜು, ಪಬ್ಲಿಕ್ ಟಿವಿ, ಆನೇಕಲ್.